Hi everyone. Today explain about question number 7. Okay na, SCM previous year question paper 2023 USK University Ballari. Okay na, NEP syllabus. Okay na, this is A and B to raise the questions. Okay na, 14 marks total, 14 marks questions. Question number 7. Okay na, A question is a 7 marks, B question is a 7 marks, total 14 marks questions. Very very important this class. Okay na, come to the point. Okay na, explain the methodology in implementation of just in time. Okay na, just in time, what is just in time? It is a new order of the any one person just manufacturing on the spot, manufacturing the product after the immediately selling the product. Okay na, it is a just in time. Okay na, in just in time, this is inventory handling and management system, flexible production system. Okay na, production layout, Kanban card and working cell and small lot size and production in setup time, automation wherever possible, multi-skill and multi-workers, managerial cooperation. This is points is a implementation of just in time. Okay na, one by one I will explain about this concept. Okay na, come to the point. Inventory handling and management system. What is inventory handling and management system? Inventory handling, any one product manufacturing the new ideas to create the one product. Okay na, this is management system is a team worker, another organizational institutions, industry, all over the team leader of the head of the department. Okay na, this is inventory handling and management system. Inventory handling is a where management system is a separate. Okay na, ಈಗ ಇನ್ವೆಂಟ್ರಿ ಹ್ಯಾಂಡ್ಲಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಒಂದು ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದು ಒಂದು ಯಾವುದೋ ಒಂದು ಕಾರ್ಯವನ್ನು ನಾವು ಒಂದು ಪ್ರಾಡಕ್ಟ್ನ ತಯಾರು ಮಾಡ್ತಿದ್ದೀವಿ ಅಂತಂದ್ರೆ ಈಗ ಹೊಸದಾಗಿ ಅದ್ರ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯಾರು ವಹಿಸ್ಕೊಂಡಿರ್ತಾರೋ ಅವ್ರೇನಾಗತ್ತಂದರೆ ಅವ್ರೇನು ಮಾಡ್ಬೇಕಂತಂದ್ರಿನ ಅವರು ಟೈಮ್ ಸೆನ್ಸ್ ಏನಿರುತ್ತಲ್ಲ ಆ ಟೈಮ್ ಸೆನ್ಸಿನ ಪ್ರಕಾರ ಅವ್ರ ಕಾರ್ಯವನ್ನು ನಿರ್ವಹಿಸಬೇಕಾಗಿರುತ್ತೆ. ಅಲ್ಲಿ ವರ್ಕರ್ಸ್ ಯಾವ ಥರ ಕೆಲಸ ಮಾಡ್ತಿದ್ದಾರೆ ಎದಕ್ಕಂತದ್ರಿಗಿನ ಇವು ಜಸ್ಟ್ ಇನ್ ಟೈಮ್ ಅಂದರೆ ಜಸ್ಟ್ ಬಂದಿರುತ್ತೆ ಆರ್ಡ್ರು, ಅವಾಗಿಂದವಾಗ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡಬೇಕಾಗಿರುತ್ತೆ. ಆದ ಕಾರಣ ಇಲ್ಲಿ ವರ್ಕರ್ಸ್ ಯಾವ ರೀತಿ ಇರ್ತಾರನ್ನೋ ಗೊತ್ತಿರಲ್ಲ. ಅದಕ್ಕೋಸ್ಕರಾಗಿ ಅವರು ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದು ಏನು ಬೇಕಾಗಿರುತ್ತೆ ಅವ್ರ ಮೇಲೆ ಗಮನ ಹರಿಸ್ಬೇಕಾಗಿರುತ್ತೆ. ಓಕೆನಾ, ಗಮನ ಹರಿಸಿದಾಗ ಅವರು ಸರಿಯಾದ ರೀತಿಯಲ್ಲಿ ಆ ಪ್ರಾಡಕ್ಟಿಗೆ ಸಂಬಂಧಪಟ್ಟಂಥದ್ದನ್ನು ಪ್ರಾಡಕ್ಟ್ನ ಬೇಗ ತಯಾರು ಮಾಡಿ ಆವಾಗ ಅವರು ಏನು ಮಾಡ್ತಾರೆ, ಸೇಲ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದು ಚೆನ್ನಾಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ಬೇಕು. ಓಕೆನಾ, ಫ್ಲೆಕ್ಸಿಬಲ್ ಪ್ರೊಡಕ್ಷನ್ ಸಿಸ್ಟಮ್ ಅಂದರೆ ಫ್ಲೆಕ್ಸಿಬಲ್ ಪ್ರೊಡಕ್ಷನ್ ಸಿಸ್ಟಮ್ ಅನ್ನೋದು ಏನಂತಂದ್ರಿನ ಈಗ ಒಂದು ಆರ್ಡ್ರ್ ಬಂದಿದೆ ಅಂದರೆ ಅದ್ರ ಪ್ರಕಾರ ಇವ್ರ ಅವಸರದಲ್ಲಿ ಒಂದು ಕ್ವಾಲಿಟಿ ಈ ಎಕ್ಸಾಂಪಲ್ ಈಗ ಚೆನ್ನಾಗಿರೋ ಪ್ರಾಡಕ್ಟ್ನ ಈ ಸಲ ನಾವು ಚೆನ್ನಾಗಿ ಮಾಡಿ ಒಂದು ಕಂಪ್ನಿಗೆ ಒಂದು ಗುಡ್ ನೇಮ್ ತಂದಿರ್ತಾರೆ. ಓಕೆನಾ, ನೆಕ್ಸ್ಟ್ ಟೈಮು ಏನು ಮಾಡಿರ್ತಾರೆ ಅದೇ ಪ್ರಾಡಕ್ಟ್ನ ಜಾಸ್ತಿ ಆರ್ಡ್ರ್ ಬಂದಾಗ ಏನು ಮಾಡಿಬಿಡ್ತಾರೆ, ಅವಸರದಲ್ಲಿ ಎಲ್ಲೋ ಒಂದು ಪ್ರಾಡಕ್ಟ್ಸು ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಆಗೇನು ಮಾಡುತ್ತಾರೆ, ಆಗ ಒಂದು ಆರ್ಗನೈಸೇಷನ್ ಕಂಪ್ನಿಗೆ ಏನಾಗುತ್ತೆ, ಬ್ಯಾಡ್ ನೇಮ್ ತರೋ ಪರಿಸ್ಥಿತಿ ಬಂದಿರುತ್ತೆ. ಅಂಥ ಸಮಯದೊಳಗೆ ಫ್ಲೆಕ್ಸಿಬಲ್ ಆಗೋ ಚಾನ್ಸ್ ಇರುತ್ತೆ. ಪ್ರೊಡಕ್ಷನ್ ಅಂದರೆ ಮ್ಯಾನುಫ್ಯಾಕ್ಚರನ್ನು ಮಾಡೋ ಸಂದರ್ಭದಲ್ಲಿ ಅದ್ರ ಬಗ್ಗೆ ಏನಾಗುತ್ತೆ ಅಂದರೆ ಈ ಮ್ಯಾನೇಜ್ಮೆಂಟ್ ಟೀಮ್ದವ್ರು ಏನು ಮಾಡಬೇಕಂತಂದರೆ ಗಮನ ಹರಿಸ್ಬೇಕಾಗಿರುತ್ತೆ. ಓಕೆನಾ, ನೆಕ್ಸ್ಟು ಪ್ರೊಡಕ್ಷನ್ ಲೇಔಟ್ ಅಂತಂದ್ರೆ ನಾವು ಏನು ಮಾಡಬೇಕಾಗಿರುತ್ತೆ, ಪ್ರೊಡಕ್ಷನ್ ಏನು ನಾವು ಯಾವ ಬಗ್ಗೆ ನಾವು ಪ್ರೊಡಕ್ಷನ್ನ ತಯಾರು ಮಾಡ್ತಾಯಿದ್ದೀವಿ ಆ ಪ್ರೊಡಕ್ಷನ್ ಬಗ್ಗೆ ನಾವು ಏನು ಮಾಡಬೇಕಾಗ್ತದೆ, ಹೆಚ್ಚು ನಾವು ಗಮನ ಹರಿಸ್ಬೇಕಾಗಿರುತ್ತೆ. ಈಗ ನಾವು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ,
ಓಕೆನಾ. ಇವಾಗ ನೀವು ಕ್ಲಾಸ್ ಕೇಳ್ತಾ ಇರ್ತೀರಿ, ನೀವು ಕ್ಲಾಸ್ ಕೇಳ್ತಾ ಇರ್ತಂದ್ರೆ ನಿಮ್ಮ ಬಾಡಿ ಮಾತ್ರ ಇಲ್ಲಿರ್ತತೆ, ನಿಮ್ಮ ಮನಸ್ಸು ಬೇರೆ ಕಡೆ ಹೋಗಿರುತ್ತೆ, ಓಕೆನಾ. ಆದ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂತಂದ್ರೆ ಆ ಪ್ರಾಡಕ್ಟ್ನ ಬಗ್ಗೆ ನೀವು ಗಮನ ಹರಿಸೋದಿಲ್ಲ. ಆ ಪ್ರಾಡಕ್ಟ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡೋದು ಬದಲು ನೀವು ಏನು ಮಾಡಿಬಿಟ್ಟಿರ್ತೀವಿ ಅಂತಂದರೆ ಬೇರೆ ಪ್ರಾಡಕ್ಟ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ವೇಸ್ಟ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರಾಗಿ ಇಲ್ಲಿ ಏನಿರುತ್ತಂದರೆ ಅಲ್ಲಿ ಎಂಪ್ಲಾಯೀಸ್ ಬಗ್ಗೆ ನಾವು ಭಾಳ ನಾವು ಇದು ಮಾಡಬೇಕಾಗಿರುತ್ತೆ, ಓಕೆನಾ. ನೆಕ್ಸ್ಟು ಕ್ಯಾನ್ಬನ್ ಕಾರ್ಡ್ ಆ್ಯಂಡ್ ವರ್ಕಿಂಗ್ ಸೆಲ್ ಅಂದರೆ ಅಲ್ಲಿ ವರ್ಕ್ ಮಾಡುವ ಸಮಯದೊಳಗೆ ಮೇನ್ ನಾವೇನು ಮಾಡ್ಬೇಕಂದ್ರೆ ಟೈಮ್ಗೆ ನಾವು ಪ್ರಿಫರೆನ್ಸ್ ಕೊಡಬೇಕಾಗಿರುತ್ತೆ, ಓಕೆನಾ. ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಸಿಚುವೇಶನ್, ಓಕೆನಾ. ನೆಕ್ಸ್ಟು ಆಟೋಮೇಷನ್ ಆಫ್ ಇಲ್ಲಿ ಸ್ಮಾಲ್ ಲಾಟ್ ಸೈಜ್ ಆ್ಯಂಡ್ ಪ್ರೊಡಕ್ಷನ್ ಇನ್ ಸೆಟ್ ಆಫ್ ಟೈಮ್ ಅಂದರೆ ಕಡಿಮೆ ಸಮಯದೊಳಗೆ ನಾವು ಯಾವುದೇ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಗೆ ಏನಿರುತ್ತೆ ಅಂದರೆ ಲಾಭದ ಉದ್ದೇಶದಿಂದ ನಾವು ಆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡೋ ಪರಿಸ್ಥಿತಿ ಇರುತ್ತೆ. ಅಂಥ ಸಂದರ್ಭದೊಳಗೆ ಏನಾಗಿರುತ್ತೆ ಅಂದರೆ ಸ್ಮಾಲ್ ಲಾಟ್ ಸೈಜ್ ಅಂದರೆ ಸ್ಮಾಲ್ ಲಾಟ್ ಸೈಜ್ ಒಳಗೆ ವರ್ಕಿಂಗ್ ಅವರ್ಸ್ ಏನಾಗಿರುತ್ತೆ ಅಂದರೆ ಟೈಮ್ಗೆ ನಾವು ಪ್ರಿಫರೆನ್ಸ್ ಕೊಟ್ಟಾಗ ಇದಾಗಿರುತ್ತೆ. ಇನ್ನೊಂದು ಯಾವುದೋ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈಗ ನಾವು ಕಡಿಮೆ ಸಮಯದೊಳಗೆ ಪ್ರಾಡಕ್ಟ್ನ ನಾವು ಜಾಸ್ತಿ ಉತ್ಪಾದನೆ ಮಾಡಿದಾಗ ನಮಗೆ ಆವಾಗ ಟೈಮ್ ವ್ಯಾಲ್ಯೂ ಏನಂಬೋದು ಗೊತ್ತಾಗುತ್ತೆ. ಯಾಕಂದರೆ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್, ಓಕೆನಾ. ನಾವು ಎಂಪ್ಲಾಯೀಸ್ನ ಯಾವ ರೀತಿ ಚೆನ್ನಾಗಿ ನೋಡ್ಕೊಂಡಂಗಲ್ಲ ನಮಗೆ ಆರ್ಗನೈಜೇಷನ್ಗೆ ಗುಡ್ ನೇಮ್ ಬರೋ ಚಾನ್ಸಸ್ ಇರುತ್ತೆ, ಓಕೆನಾ. ಆಟೋಮೇಷನ್ ವೇರ್ ಎವರ್ ಪಾಸಿಬಲ್, ಓಕೆನಾ. ಆಟೋಮೇಷನ್ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇರುತ್ತೆ ಜನ್ರೇಷನ್ ಒಳಗೆ, ಓಕೆನಾ. ಇಂಪ್ಲಿಮೆಂಟೇಷನ್ ಹೊಸ ಸಿಸ್ಟಮ್ಸು ಹೊಸ ಸಾಫ್ಟ್ವೇರ್ ಬಂದಂಗೆಲ್ಲ ನಾವೇನು ಮಾಡ್ಬೇಕಾಗ್ತಾರ ಅವ್ರನ್ನ ಅಡಾಪ್ಟ್ ಮಾಡ್ಕೋಬೇಕಾಗಿರುತ್ತೆ. ಅಡಾಪ್ಟ್ ಮಾಡಿಕೊಂಡು ನಾವೇನು ಮಾಡಬೇಕಾಗುತ್ತೆ, ನೀವು ಪ್ರಾಡಕ್ಟ್ನ ಹೊಸ ರೀತಿಯ ಬ್ರ್ಯಾಂಡು ಹೊಸ ರೀತಿಯ ಪ್ರೊಡಕ್ಷನ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮಗೆ ಇದಾಗುತ್ತೆ ಅಂತ ಹೇಳ್ಬೋದು, ಓಕೆನಾ. ಮಲ್ಟಿ ಸ್ಕಿಲ್ ಆ್ಯಂಡ್ ಮಲ್ಟಿ ಟಾಸ್ಕ್ ವರ್ಕಿಂಗ್ ಇಲ್ಲಿ ನೋಡ್ರಿ, ಇದೇ ಇವಾಗ ಹೇಳಿದೆಲ್ಲ ಇಲ್ಲಿ ನೋಡ್ರಿ. ಮಲ್ಟಿ ಸ್ಕಿಲ್ ಅಂದರೆ ನಮ್ಮಂತ್ರ ನಾವೊಂದು ಪ್ರಾಡಕ್ಟ್ನ ನಾನೊಬ್ಬ ಎಂಪ್ಲಾಯ್ ಆಗಿ ನಾನೊಂದು ಪ್ರಾಡಕ್ಟ್ನ ಬಗ್ಗೆ ನಾಲೆಡ್ಜ್ ಇದೆ, ಆ ಒಂದು ಚಾಕ್ ಪೀಸ್ ಇದೆ, ಈ ಚಾಕ್ ಪೀಸ್ನಲ್ಲಿ ಎಷ್ಟಿದೆ ಅಲ್ವಾ, ಈಗ ಇದೊಂದು ಪ್ರಾಡಕ್ಟ್ ಅಂತ ತಿಳ್ಕೊರಿ. ಇರೋದು ಇಷ್ಟರಲ್ಲಿ ಇದರಲ್ಲಿ ನಾವು ಏನೋ ಒಂದು ಸ್ಕಿಲ್ ಇದೆ ನಮ್ಮ ಕಡೆ, ಆ ಸ್ಕಿಲ್ನ ಉಪಯೋಗಿಸಿ ಇದರೊಳಗೆ ಏನೋ ಒಂದು ನಾವು ಏನು ಮಾಡಬೇಕಂದ್ರೆ ಡಿಸೈನ್ ಮಾಡಿ ಒಂದು ಅಟ್ರಾಕ್ಷನ್ ಆಗೋ ಥರ ಕಸ್ಟಮರ್ಸಿಗೆ ಆ ಥರ ಮಾಡೋದ್ರಿಂದ ಮಲ್ಟಿ ಟಾಸ್ಕ್ ವರ್ಕರ್ಸ್ ಅಂತ ಹೇಳ್ತೀವಲ್ಲ, ಇದನ್ನು ಇವಾಗ ಸ್ಟೂಡೆಂಟ್ಸ್ಗಳಿಗೆ ಕೊಟ್ಟಾಗ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಈ ಚಾಕೀಸ್ ಬಗ್ಗೆ ಅಟ್ರಾಕ್ಷನ್ ಆಗೋದಾಗ ಡಿಮ್ಯಾಂಡ್ ಹೆಚ್ಚಾಗುತ್ತೆ, ಆಗ ಕಂಪ್ನಿಗೆ ಗುಡ್ ನೇಮ್ ಬರುತ್ತೆ, ಓಕೆನಾ. ಮಲ್ಟಿ ಸ್ಕಿಲ್ ಆ್ಯಂಡ್ ಮಲ್ಟಿ ಟಾಸ್ಕ್ ವರ್ಕರ್ಸ್ ಅಂತ ಹೇಳ್ಬೋದು ನಾವು. ದಿಸ್ ಈಸ್ ಇಂಪ್ಲಿಮೆಂಟ್ ನಾವು ಆಗಲೇಬೇಕು, ಓಕೆನಾ. ನಮ್ಮ ಸಾರ್ ಹೇಳೋರು, ಓಕೆನಾ. ಈಗ ಕ್ಲಾಸ್ ಕೇಳೋಕ್ಕೆ ಬರ್ತೀರಿ, ಓಕೆನಾ. ಈಗ 10 o'clock ಬರ್ತಿರ್ತೀರಿ, 4 o'clockವರೆಗೆ ಕ್ಲಾಸ್ ಇರಿಸಿರ್ತವೆ. ನೀವು 4 hours 5 hours ಕಾಲ ಕಳಿತೀರಿ, ಓಕೆನಾ. ಎಕ್ಸಾಂಪಲ್ 4 hours ಕಳಿತೀರಂದರೆ 2 friends ಜೊತೆ ನೀವು 1 hour ಅಳತೆ ಹೊಡೆಯೋಕೆ ಆಗಿರುತ್ತೆ, ಬೇರೆ ಬೇರೆ ರೀತಿಯಲ್ಲಾಗಿರುತ್ತೆ. ಅದನ್ನು ಆ ಸಮಯವನ್ನು ನೀವೇನು ಮಾಡಬೇಕಂತಂದ್ರೆ ನೀವು ಅದನ್ನು ಬ್ರೈನ್ನ ಯೂಸ್ ಮಾಡಬೇಕು. ಇವಾಗ ಬ್ರೈನ್ ಒಂದು ಹೋಗ್ತಾ ಇರ್ತೀರಿ, ದಾರಿಯಲ್ಲಿ ಹೋಗ್ತಾ ಇರಬೇಕಂದ್ರೆ ನೀವು ಸಾಂಗ್ ಕೇಳ್ಕೊಂತ ಹೋಗೋದಲ್ಲ, ಆ ಕಡೆ ಈ ಕಡೆ ನೋಡಬೇಕಾಗಿರುತ್ತೆ. ಆಗ ಬ್ರೈನ್ ನೀವೇನು ಮಾಡಬೇಕಾಗುತ್ತಂದರೆ ಬ್ರೈನ್ನ ಯೂಸ್ ಮಾಡಬೇಕಾಗಿರುತ್ತೆ, ಓಕೆನಾ. ಈಗ ಆಟೋಮೇಷನ್ ವೇರ್ ಎವರ್ ಪಾಸಿಬಲ್, ಓಕೆನಾ. ಮಲ್ಟಿ ಸ್ಕಿಲ್ ಮಲ್ಟಿ ಟಾಸ್ಕ್ ವರ್ಕರ್ಸ್, ಅದೇ ಮಲ್ಟಿ ಸ್ಕಿಲ್ ಇರುತ್ತೆ, ಅದನ್ನು ನಾವು ಸರಿಯಾದಕ್ಕೆ ಮಾತ್ರ ನಾವು ಯೂಸ್ ಮಾಡಿದರೆ ಅದಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಮ್ಯಾನೇಜರಲ್ ಕೋಆಪ್ರೇಷನ್, ಲಾಸ್ಟ್ ಪಾಯಿಂಟ್, ಮ್ಯಾನೇಜರಿಯಲ್ ಕೋಆಪ್ರೇಷನ್ ಅಂತಂದ್ರೆ ನಾವು ಒಂದು ಯಾವುದೋ ಒಂದಕ್ಕೆ ನಾವು ಗೋಲ್ ಇರುತ್ತೆ, ಆ ಗೋಲ್ನ ರೀಚ್ ಆಗಬೇಕಂತಂದ್ರನ್ನ ಅದನ್ನು ನಾವೇನು ಮಾಡಬೇಕಂದ್ರೆ ಸರಿಯಾದ ರೀತಿಯಲ್ಲಿ ನಮ್ಮ ಸ್ಕಿಲ್ನ ಯೂಸ್ ಮಾಡಿದ್ರೆ ಮಾತ್ರಾಗಿ ಇದೇನಾಗುತ್ತೆ ಅಂದರೆ ಒಂದು ಕಂಪ್ನಿಗೆ ಗುಡ್ ನೇಮ್ ಬರುತ್ತೆ ಅಂತ ಹೇಳ್ಬೋದು. ಇಂಪ್ಲಿಮೆಂಟೇಷನ್ ಆಫ್ ಜಸ್ಟ್ ಇನ್ ಟೈಮ್ಗೆ ನಾವು ಇಂಪ್ಲಿಮೆಂಟೇಷನ್ ಯಾವ ರೀತಿ ಅಂದರೆ ಅದಕ್ಕೆ ನಾವು ಅಳವಡಿಸಿಕೊಂಡಾಗ ಮಾತ್ರ, ಅದನ್ನು ಅಡಾಪ್ಟ್ ಮಾಡಿಕೊಂಡಾಗ ಮಾತ್ರ ಒಂದು ಗುಡ್ ನೇಮ್ ಅನ್ನೋದು ಬರುತ್ತೆ ಅಂತಂದು ನಾವು ಹೇಳ್ಬೋದು. ಇಷ್ಟು ಜಸ್ಟ್ ಇನ್ ಟೈಮ್ ಅಂದರೆ 7 marks ಕ್ವಶನ್ಸ್ಗೆ ಈ ಥರ ಅಂದರೆ ಇಂಟ್ರೊಡಕ್ಷನ್ನು, ಮೀನಿಂಗು, ಡೆಫಿನೇಷನ್ನು, ಆಮೇಲೆ ಇಷ್ಟು, ಓಕೆನಾ. ಆಮೇಲೆ ಲಾಸ್ಟ್ ಕನ್ಕ್ಲೂಷನ್ ಬರೆದ್ರೆ ನಿಮ್ಗೆ 7 marks, 3.5 ಬರೆದ್ರೆ ಸಾಕು. 3.5 4 page
4 ಪೇಜು 7 ಮಾರ್ಕ್ಸಿಗೆ ಬರೆದಿದ್ರೆ ಸಾಕು ನಿಮಗೆ. ಓಕೆನಾ. ನೆಕ್ಸ್ಟ್ ಬಿ ಬರೋಣ. ಎಕ್ಸ್ಪ್ಲೇನ್ ದಿ ಮೆಥಡ್ಸ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಟಾರ್ಗೆಟ್ ಕಾಸ್ಟ್. ಟಾರ್ಗೆಟ್ ಕಾಸ್ಟ್ ಅಂತಂದ್ರೆನ ನಮ್ಮದೇ ಇಷ್ಟೇ ಆಗಿರುವಂಥ ಒಂದು ಟಾರ್ಗೆಟ್ ಇರುತ್ತೆ. ಆ ಟಾರ್ಗೆಟ್ ರೀಚ್ ಆಗಬೇಕಂತಂದ್ರೆನ ಏನೇನು ಬೇಕು ಅನ್ನೋದ್ರ ಬಗ್ಗೆ ಮೆಥಡ್ಸ್ ಇದ್ದಾವೆ. ಆ ಮೆಥಡ್ಸ್ನ ಯೂಸ್ ಮಾಡಿದ್ರೆ ನಾವು ಟಾರ್ಗೆಟ್ನ ರೀಚ್ ಮಾಡ್ಬೋದು. ಯಾವುದೇ ಒಂದು ಆರ್ಗನೈಸೇಷನ್ ಕಂಪ್ನಿ ಆಗಿರ್ಬೋದು, ನಿಮಗೆ ಅನ್ಕೋರಿ, ನೀವೇ ಸ್ವತಃ ನೀವೊಬ್ಬರು MCom ಸ್ಟೂಡೆಂಟ್, ಓಕೆನಾ, ನೀವೊಬ್ಬ BCom ಸ್ಟೂಡೆಂಟ್, ಓಕೆನಾ, ಮತ್ತು ನೀವು ಔಟ್ ಆಫ್ 600ಗೆ 599.99 ತೆಗಿಬೇಕಂತ ನೀವು ಗೋಲ್ನ ಇಟ್ಕೊಂಡಿರ್ತೀರಿ. ನೀವು ಗೋಲ್ ಇಟ್ಕೊಂಡಿರಿ ಅಂತಂದ್ರೆನ ಅದನ್ನ ಮಾರ್ಕ್ಸ್ ಸುಮ್ಮನೆ ಸುಮ್ಮನೆ ಬರೋಕ್ಕೆ ಚಾನ್ಸ್ ಇಲ್ಲ. ನೀವೇನು ಮಾಡಬೇಕು, ಸಮಯಕ್ಕೆ ಸರಿಯಾಗಿ ಸ್ಟಡಿ ಮಾಡಬೇಕು, ಓಕೆನಾ, ಅದನ್ನು ರಿಮೈನ್ ಮಾಡ್ಕೋಬೇಕು, ಓಕೆನಾ. ಈ ಥರ ಕರೆಕ್ಟ್ ಸಮಯಕ್ಕೆ ಹೇಳಬೇಕು, ಕರೆಕ್ಟ್ ಸಮಯನ ಇದಕ್ಕೆ ಮಾತ್ರ ನೀವು ಮೀಸಲಿಟ್ಟಿದ್ದಾದರೆ ಈ ಸ್ಕೋರ್ನ ಪಡ್ಕೋಬೋದು, ಓಕೆನಾ. ಸಮಯಕ್ಕೆ ಸರಿಯಾಗಿ ಹೇಳ್ತೀವಿ, ಆದರೆ ಸಮಯಕ್ಕೆ ಸರಿಯಾಗಿ ಎದ್ದು ನೀವು ಓದಿದರೆ ಮಾರ್ಕ್ಸ್ ಬರುತ್ತಾ? ಇಲ್ಲ. ಮತ್ತು ಅಂದರೆ ಸಬ್ಜೆಕ್ಟ್ ನಾಲೆಡ್ಜ್ ಇರಬೇಕು. ಅದನ್ನು ಏನು ಮಾಡಬೇಕು, ನಾವೇನು ಮಾಡಬೇಕಂದ್ರೆ ಅದನ್ನು ರಿಮೈನಿಂಗ್ ಮಾಡ್ತಾ ಅದನ್ನು ಓದ್ತಾ ಬರೀತಾ ಇದ್ದಾಗ ಅದು ಸಬ್ಜೆಕ್ಟ್ ನಾಲೆಡ್ಜನ್ನ ಇದ್ದಾಗ ಮಾತ್ರ ನೀವು ಗೋಲ್ನ ರೀಚ್ ಮಾಡೋಕ್ಕೆ ಸಾಧ್ಯ ಆಗಿರುತ್ತೆ, ಓಕೆನಾ. ಅದೇ ರೀತಿಯಾಗಿ ಇಲ್ಲಿ ಮೆಥಡ್ಸ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಟಾರ್ಗೆಟ್ ಕಾಸ್ಟ್ ಅನ್ನೋದ್ರ ಬಗ್ಗೆ 3 ಪಾಯಿಂಟ್ಸ್ ಇದ್ದಾವೆ. ಪ್ರೈಸ್ ಬೇಸ್ಡ್ ಟಾರ್ಗೆಟ್ ಕಾಸ್ಟು, ಕಾಸ್ಟ್ ಬೇಸ್ಡ್ ಟಾರ್ಗೆಟ್ ಕಾಸ್ಟು, ವ್ಯಾಲ್ಯೂ ಬೇಸ್ಡ್ ಟಾರ್ಗೆಟ್ ಕಾಸ್ಟು, 3 ಪಾಯಿಂಟ್ಸ್ ಇದೆ. ಪ್ರೈಸ್ ಬೇಸ್ಡ್ ಟಾರ್ಗೆಟ್ ಕಾಸ್ಟ್ ಅಂದರೆ ಒಂದು ಪ್ರೈಸನ್ನ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಒಂದು ಪ್ರಾಡಕ್ಟಿಗೆ ಪ್ರೈಸ್ ಏನು ಸೆಟ್ ಮಾಡ್ತೀವಲ್ವ, ಆ ಸೆಟ್ ಮಾಡೋದೇ ನಮಗೆ ಪ್ರೈಸ್ ಬೇಸ್ಡ್ ಆಗಿರುತ್ತೆ. ಕಾಸ್ಟ್ ಬೇಸ್ಡ್ ಕಾಸ್ಟ್ ಅಂತಂದ್ರನ್ನ ಇವಾಗ ನಾವು ಒಂದು ಇದಕ್ಕೆ ಹೋಗ್ತೀವಿ, ಈ ಪ್ರೈಸ್ ಏನಂತ ಕೇಳ್ತೀವ, ಇದು ಕಾಸ್ಟ್ ಏನಪ್ಪ ಇದ್ರದ್ದು ಅಂದರೆ ಕಾಸ್ಟ್ ಅಂತಂದ್ರೆ ಇವಾಗ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ ಒಂದು ಪ್ರಾಡಕ್ಟ್ನ, ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಂದರೆ ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದು ಕಾಸ್ಟ್ ಎಷ್ಟಾಗಿದೆ, ಓಕೆನಾ, ಅದ್ರದ್ದು ನಾವು ಕಾಸ್ಟ್ ಬೇಸ್ಡ್ ಟಾರ್ಗೆಟ್ ಕಾಸ್ಟ್. ಆ ಟಾರ್ಗೆಟ್ ಕಾಸ್ಟ್ ಅಂತಂದ್ರಿನ ಅದ್ರದ್ದು ನೋಡಿದ ಮೇಲೆ ನಾವೇನು ಮಾಡಬೇಕು ಅಂತಂದ್ರಿಗಿನ ಆ ಟಾರ್ಗೆಟ್ ಕಾಸ್ಟ್ಗಿನ ನಮಗೆ ಏನು ಆಗಿರಬೇಕು, ಪ್ರಾಫಿಟ್ ಆಗಿರಬೇಕು ಅಂತಂದ್ರನ್ನ ಅದಕ್ಕೆ ತಕ್ಕಂಥದ್ದನ್ನು ಬೆಲೆ ಪ್ರೈಸನ್ನು ನಾವೇನು ಮಾಡಿರ್ತೀವಿ, ಸೆಟ್ ಮಾಡ್ತೀವಿ. ಇದೇ ರೀತಿಯಾಗಿ ನಾವು ನೋಡ್ಬೋದು, ಓಕೆನಾ. ವ್ಯಾಲ್ಯೂ ಬೇಸ್ಡ್ ಟಾರ್ಗೆಟ್ ಕಾಸ್ಟ್, ಇದ್ರದ್ದು ವ್ಯಾಲ್ಯೂ ಏನು ನೀವು ನೋಡಿರಿ, ಪ್ರೈಸ್ ಬೇಸ್ಡು, ಕಾಸ್ಟ್ ಬೇಸ್ಡು, ವ್ಯಾಲ್ಯೂ ಬೇಸ್ಡು. ನಿನ್ನ ವ್ಯಾಲ್ಯೂ ಏನು, ಎಕ್ಸಾಂಪಲ್ ನೀವು ನೋಡ್ತಾ ಇದ್ದೀರಲ್ವಾ, ನೀವೇ ಒಂದು ಅಂದ್ಕೊಡ್ರಿ, ನನ್ನ ವ್ಯಾಲ್ಯೂ ಏನು ಅಂತಂದ್ರೆ ನನ್ನಲ್ಲಿ ನಾಲೆಡ್ಜ್. ಅದೇ ರೀತಿಯಾಗಿ ವ್ಯಾಲ್ಯೂ ಬೇಸ್ಡ್ ಟಾರ್ಗೆಟ್ ಕಾಸ್ಟ್ ಅಂತಂದರೆ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ಮಾರ್ಕೆಟ್ ಒಳಗೆ ಜಾಸ್ತಿ ಆ ಪ್ರಾಡಕ್ಟು ಕಸ್ಟಮರ್ಸ್ಗೆಲ್ಲರಿಗೂ ಅಟ್ರಾಕ್ಷನ್ ಆಗೋ ಥರ ಆ ಪ್ರಾಡಕ್ಟ್ ಎಷ್ಟಾಗಿತ್ತು ಅಂದರೆ ಆ ಪ್ರಾಡಕ್ಟು ಜನ ಅಂತಿರ್ತಾರೆ, ಆ ಪ್ರಾಡಕ್ಟಿಂದು ವ್ಯಾಲ್ಯೂ ಏನಿದು, ಆ ಪ್ರಾಡಕ್ಟ್ ನಾವು ಕೊಳ್ಳಬೇಕು, ಎಷ್ಟೋ ರೊಕ್ಕ ಆಗಲಿ ಎಷ್ಟೋ ಪ್ರೈಸ್ ಆಗಲಿ ನಾವು ತೊಗೋಬೇಕು ಅನ್ನೋ ಕುತೂಹಲ ಅವರಲ್ಲಿ ಇರುತ್ತಲ್ಲ, ಅದೇ ವ್ಯಾಲ್ಯೂ ಬೇಸ್ಡ್ ಟಾರ್ಗೆಟ್ ಕಾಸ್ಟ್ ಅಂತ ಹೇಳ್ಬೋದು ನಾವು, ಓಕೆನಾ. ದಿಸ್ ಈಸ್ ಮೇನ್ 3 ಪಾಯಿಂಟ್ಸ್ ಈಸ್ ಮೆಥಡ್ಸ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಟಾರ್ಗೆಟ್ ಕಾಸ್ಟ್ ಅಂತ ಹೇಳ್ಬೋದು. ಇಂಟ್ರೊಡಕ್ಷನ್, ಮೀನಿಂಗ್, ಡೆಫಿನೇಷನ್, ಪಾಯಿಂಟ್ಸ್, ಕನ್ಕ್ಲೂಷನ್ ಬರೆದ್ರೆ 3.5 4 ಪೇಜ್ ಬರೆದ್ರೆ ನಿಮ್ಗೆ ಇಷ್ಟು 7 ಮಾರ್ಕ್ಸ್ 14 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ಕಿಪ್ ಮಾಡಿ ಎಲ್ಲ ವಿಡಿಯೋನ ಸ್ಕಿಪ್ ಮಾಡ್ಕೊತ ನೋಡೋದ್ರಿಂದ ಏನಾಗುತ್ತಂದರೆ ನಿಮಗೆ ಏನು ಅರ್ಥ ಆಗೋದಿಲ್ಲ, ಫಸ್ಟ್ಲಿಂದ ನೋಡೋದ್ರಿಂದ ನಿಮಗೆ ಅರ್ಥ ಆಗುತ್ತೆ. ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಸಿಗೋ ಮುಂಚೆ ನಾನು ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ನಿಮಗೆ ತಿಳಿದಷ್ಟು ನನ್ನ ನಂಬರ್ ಕೆಳಗೆ ಲಾಸ್ಟಿಗೆ ಇರುತ್ತೆ, ಫೋನ್ಪೇ ನಂಬರ್, ಸ್ಕ್ಯಾನರ್, ನಿಮಗೆ ತಿಳಿದಷ್ಟು ಅದಕ್ಕೆ ಇದು ಮಾಡಿ. ಅವ್ರದ್ದೇ ಆದಂಥ ಶ್ರಮ ಇರುತ್ತೆ, ಓಕೆನಾ. ಕಷ್ಟ ಬಿದ್ದು ನಾವು ನಿಮಗೋಸ್ಕರ ಮಾಡ್ತಾಯಿದ್ದೀನಿ ಅಂದಮೇಲೆ ನಿಮ್ಮಿಂದ ನಮಗೇನಾದರೂ ಬೆನಿಫಿಟ್ ಸಿಕ್ತು ಅಂದರೆ ನಮಗೂ ಒಳ್ಳೆಯದಾಗಿರುತ್ತೆ, ಓಕೆನಾ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೋಸ್ಕರ 14 ಮಾರ್ಕ್ಸ್ ಕ್ವಶನ್ನ ತರ್ತೀನಿ, ಓಕೆನಾ. ನಿಮ್ಗೆ ನನ್ನ ವೀಡಿಯೋದನ್ನು ಪ್ರತಿನಿತ್ಯ ನೋಡ್ಕೊತ ಹೋಗ್ರಿ, ನೀವು ಸ್ಕೋರ್ ಕೂಡ ಮಾಡ್ತೀರಿ, ನಾಲೆಡ್ಜ್ ಕೂಡ ಪಡ್ಕೊತೀರ ಅಂತ ಹೇಳಬಲ್ಲೆ, ಓಕೆನಾ. ಈ ವಿಡಿಯೋ ಇಷ್ಟ ಆದಮೇಲೆ ಬೇರೆಯವ್ರಿಗೆ ಕೂಡ ಶೇರ್ ಮಾಡೋದನ್ನು ಮಾತ್ರ ಬರೀಬೇಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. 1 2 5 ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ. ಎಲ್ಲರೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.